ಹಜಾರೆ ಫೌಂಡೇಶನ್ ರವರ ಪದ್ಮಾವತಿ ವಿದ್ಯಾಲಯದ ಬಳಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸತತ 15 ದಿನಗಳ ಪ್ರಯತ್ನದಿಂದ ನಾವೇನು ಮಾಡಿದ್ವಿ ಅಂತಂದ್ರೆ ಮಕ್ಕಳನ್ನ ಸಿನಿಮಾ ಕರ್ಕೊಂಡು ಹೋಗಬೇಕು ಅಂತ ಮಕ್ಕಳಲ್ಲಿ ಆಸೆಯನ್ನು ಹುಟ್ಟಿಸಿದ್ವಿ. ಮಕ್ಕಳು ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಯಾವ ಸಿನಿಮಾ ಅಂತ ಮಕ್ಕಳು ಪದೇ ಕೇಳ್ತಾ ಇದ್ರು. ಇವತ್ತು ಟಾಕೀಸ್ನಲ್ಲಿ ಹೋಗಿ ನೋಡಿದಾಗ ಅವರಿಗೊಂದು ಅರಿವಾಗಿದೆ ಏನಂತಂದ್ರೆ ಮಕ್ಕಳ ಶೈಕ್ಷಣಿಕ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಸಿನಿಮಾವನ್ನು ನೋಡಿದ ತಕ್ಷಣ ಮಕ್ಕಳು ನನಗೆ ಹೇಳಿರ್ತಕ್ಕಂಥ ಮಾತು, ಸರ್ ಸಿನಿಮಾ ಬಹಳ ಚೆನ್ನಾಗಿದ್ರಿ, ಹಾಗೇನೆ ಇನ್ನೂ ಈ ರೀತಿಯಾಗಿರ್ತಕ್ಕಂಥ ಸಿನಿಮಾಗಳನ್ನ ನಮ್ಗೆ ತೋರಿಸಿದ್ರೆ ನಮ್ಮಲ್ಲೂ ಕೂಡ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ತಿಳ್ಕೋಬಹುದು, ಹಾಗೇನೆ ಇನ್ನೊಬ್ಬರಿಗೂ ಕೂಡ ತಿಳಿಸಬಹುದು ಅನ್ನೋ ಒಂದು ವಿಚಾರಗಳನ್ನ ಹೇಳಿದ್ರು. ಅಷ್ಟೇ ಅಲ್ಲದೆ ಈ ಸಿನಿಮಾದಿಂದ ಮಕ್ಕಳು ಮುಖ್ಯವಾಗಿ ತಿಳಿದುಕೊಂಡಿರ್ತಕ್ಕಂಥ 5 ವಿಷಯಗಳೇನಪ್ಪಾ ಅಂತಂದ್ರೆ, ಒಂದು ಜಾತಿ ತಾರತಮ್ಯತೆ, ಮೇಲ್ಜಾತಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಶೋಷಣೆಯಾಗಿ ನೋಡ್ಕೊಂಡಿರ್ತಕ್ಕಂಥ ಆಗಿನ ಕಾಲ ಅಂದ್ರೆ 1830ರಿಂದ ಹಿಡ್ಕೊಂಡು 1847ರವರೆಗೆ ಅಂದ್ರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿನ ಕಾಲದಲ್ಲಿ ಯಾವ ರೀತಿಯಾಗಿ ದೌರ್ಜನ್ಯ ಮಾಡ್ತಿದ್ರು, ಯಾವ ರೀತಿಯಾಗಿ ಅತ್ಯಾಚಾರ ಅನ್ಯಾಯಗಳನ್ನ ಮಾಡ್ತಿದ್ರು ಮಹಿಳೆಯರ ಮೇಲೆ ಅಂತಕ್ಕಂಥ, ಅದ್ರ ಜೊತೆಗೆ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಪದ್ಧತಿ ಆಗಿರ್ಬೋದು, ಹಾಗೇನೆ ಹೆಣ್ಣು ಮಕ್ಕಳು ಅಥವಾ ಗಂಡ ತೀರ್ಕೊಂಡ ನಂತರ ಹೆಣ್ಣು ಮಕ್ಕಳ ಕೇಶ ಮುಂಡನೆ ಮಾಡೋದಾಗಿರ್ಬೋದು, ಅವರನ್ನ ಮನೆಯಲ್ಲಿ ಕೂಡ ಹಾಕೋದಾಗಿರ್ಬೋದು, ಇಂಥ ಎಲ್ಲ ಅನಿಷ್ಟ ಆಚಾರ ಪದ್ಧತಿಗಳೇನು ಮಾಡಬಹುದು ಈ ಒಂದು ಸಿನಿಮಾ ಮುಖಾಂತರ ನಾವೆಲ್ಲ ತೊಡೆದು ಹಾಕಬಹುದು, ಅಥವಾ ಅದನ್ನೆಲ್ಲ ತೊಡೆದು ಹಾಕಿ ದಿಟ್ಟ ಮಹಿಳೆಯಾಗಿ ಸಮಾಜಕ್ಕೆ ದಿಟ್ಟ ಮಹಿಳೆಯಾಗಿ ಏನ್ ಮಾಡಿದ್ರು ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಹೋರಾಟವನ್ನ ಮಾಡಿದ್ರು. ಹಾಗೇನೆ ಅವರ ಪತಿಯಾಗಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರು ಅವ್ರಿಗೆ ಏನ್ ಮಾಡಿದ್ರು, ಸಹಕಾರವನ್ನ ನೀಡಿದ್ರು. ಆ ಸಹಕಾರದಿಂದ ಜ್ಯೋತಿಬಾ ಫುಲೆ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಎಂಬ ಹೆಸರನ್ನು ಪಡೆದುಕೊಂಡ್ರು. ಈ ರೀತಿಯಾಗಿ ಒಂದು ಸಿನಿಮಾ ಅಂತಕ್ಕಂಥದ್ದು ಮಕ್ಕಳಿಗೆ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮಕ್ಕಳ ಮನಸ್ಸಲ್ಲಿ ಒಂದು ಹೊಸ ವಿಚಾರಗಳನ್ನು ಮೂಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಸಿನಿಮಾವನ್ನು ಮಕ್ಕಳಿಗೆ ತೋರಿಸಲಿಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೂ ಹಾಗೂ ನಮಗೆ ಕರ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ಮುಖ್ಯ ಗುರುಗಳು ಕೂಡ ಎಲ್ಲರಿಗೂ ಕೂಡ ಏನ್ ಮಾಡ್ತೇನೆ ಅಂದ್ರೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.